ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವಜನರೇ, ನಿಮ್ಮೆಲ್ಲರೂ ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಎಲ್ಲರೂ ಸಂತೋಷವಾಗಿದ್ದೀರಾ, ಎಲ್ಲರೂ ಸಂತೋಷವಾಗಿ ಕರ್ತನ ಸಮ್ಮುಖದಲ್ಲಿ ಸಮಯ ಕಳೀತಾ ಇದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಪ್ರೈಸ್ ದಿ ಲಾರ್ಡ್. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಇದೇ ರೀತಿಯಾಗಿ ಸಂತೋಷವಾಗಿ ಕರ್ತನ ಸಮ್ಮುಖದಲ್ಲಿ ಯಾವಾಗಲೂ ಆತನೊಂದಿಗೆ ಐಕ್ಯವಾಗಿ ಜೀವಿಸ್ರಿ. ಈಗ ನಾವು ಮುಂದುವರೆದು ನಾವು ಧ್ಯಾನಿಸ್ಲಿಕ್ಕಿರುವಂಥ ವಿಷಯ, ಕಳೆದ ವಾರದಲ್ಲಿ ನಾನು ಕಡೆಯದಾಗಿ ಹೇಳಿದೆ, ಪ್ರೀತಿ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಕಡೆಯ ಭಾಗದಲ್ಲಿ ನಾವು ನೋಡುವಂಥ ವಿಷಯ, ಅಲ್ಲಿ 48ನೇ ವಚನ ಹೀಗೆ ಹೇಳ್ತದೆ, ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವಿಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಯೇಸು ಇದನ್ನ ಆಜ್ಞಾರೂಪವಾಗಿ ಹೇಳುವಾಗ ಆತನು ಇದನ್ನು ನೆರವೇರಿಸಿದ್ದಾನೆಂಬುದನ್ನು ನಾವು ಅರಿತುಕೊಳ್ಬೇಕಾಗಿದೆ. ಆತನು ದೋಷವಿಲ್ಲದವನಾಗಿದ್ರಿಂದಲೇ ಆತ ನಮಗೂ ದೋಷವಿಲ್ಲದವರಾಗಿರ್ರಿ ಎಂಬುದಾಗಿ ಆತ ಹೇಳ್ತಾನೆ. ಯೇಸ್ವಾಮಿ ಈ ಲೋಕದಲ್ಲಿದ್ದಾಗ ಒಂದು ವಿಷಯ ಹೇಳೋದನ್ನ ನಮ್ಗೆ ಚೆನ್ನಾಗಿ ನೆನಪಿರಲಿ. ಯೇಸು ಏನು ಹೇಳಿದ್ರು ಅಂದರೆ, ತಂದೆಯು ನನಗೇನನ್ನ ಹೇಳುತ್ತಾರೋ ಅದನ್ನೇ ನಾನು ಈ ಲೋಕಕ್ಕೆ ಹೇಳ್ತಾ ಇದ್ದೇನೆ. ತಂದೆ ಏನನ್ನ ಮಾಡ್ತಾ ಇದ್ದಾರೋ ಅದನ್ನು ನೋಡಿ ಹಾಗೇ ನಾನು ಮಾಡುವವನಾಗಿದ್ದೇನೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಪ್ರತಿ ದಿವಸ ರೂಢಿಯಾಗಿ ಬೆಳಗ್ಗೆ ಎದ್ದ ಕೂಡಲೇ, ಇನ್ನೂ ಕತ್ತಲೆ ಇರುವಾಗಲೇ, ಇನ್ನೂ ಮೊಬ್ಬಿರುವಾಗಲೇ ಅಡವಿಯ ಸ್ಥಳಕ್ಕೆ ಹೋಗಿ ಅವರು ಪ್ರಾರ್ಥಿಸ್ತಿದ್ರು ಎಂಬುದಾಗಿ ಬರೆಯಲ್ಪಟ್ಟದೆ. ಪ್ರಿಯರೇ, ಹಾಗಿದ್ರೆ ಯೇಸು ಈ ಲೋಕದಲ್ಲಿ ನಡೆದಾಗೆಲ್ಲ ತಂದೆಯೇ ನಡೆದಿದ್ದಾರೆ. ಯೇಸು ಒಬ್ಬರೇ ಇರಲಿಲ್ಲ, ತಂದೆಯೂ ಜೊತೆಗಿದ್ದಾರೆ. ಯೇಸು ಈ ಸಂಗತಿಯನ್ನು ಹೇಳೋದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ತಂದೆಯು ನಿರ್ದೋಷಿಯಾಗಿರೋ ಪ್ರಕಾರ ನೀವು ನಿರ್ದೋಷಿಗಳಾಗಿರ್ರಿ. ಅಂದರೆ ತಂದೆಯನ್ನು ಯಾರೂ ದೂಷಣೆ ಮಾಡೋದಕ್ಕಾಗೋದಿಲ್ಲ. ತಂದೆ ಕೆಟ್ಟವನೆಂಬುದಾಗಿ ಯಾರೂ ಹೇಳಲಿಕ್ಕೆ ಆಗೋದೇ ಇಲ್ಲ. ನೋ ಚಾನ್ಸ್. ತಂದೆಯ ಬಳಿಯಲ್ಲಿ, ತಂದೆಯ ಮುಂದೆ ನಿಂತು ವಾದ ಮಾಡಲಿಕ್ಕೆ ಯಾರೂ ಯೋಗ್ಯರಲ್ಲ, ಅರ್ಹರಲ್ಲ. ಯಾರು ಆತನ ಮುಂದೆ ವಾದಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಆತನ ಮುಂದೆ ನಿಂತು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಆತ ಅಷ್ಟ ಪರಿಶುದ್ಧನಾದ ದೇವರು, ಆತ ನಿರ್ದೋಷಿಯಾದ ದೇವರು. ಹೇಗೆ ಆತ ನಿರ್ದೋಷಿಯಾದ ದೇವರು? ಯಾಕೆ ಜನಗಳು ಆತನ ದೂಷಣೆ ಮಾಡಕ್ಕೆ ಆಗೋದೇ ಇಲ್ಲ? ಯಾಕೆ, ಹೇಗೆ? ನಾವು ನೋಡ್ತೇವೆ, ದೂಷಿಸ್ತಾ ಇದ್ದಾರೆ ಜನಗಳು. ಅನೇಕರು ದೇವ್ರನ್ನ ದೂಷಿಸ್ತಾರೆ. ಅಯ್ಯೋ ದೇವರೇ ಕೈ ಬಿಟ್ಬಿಟ್ಟಲ್ಲ, ಅಯ್ಯೋ ದೇವರೇ ಹೀಗೆ ಮಾಡ್ದಲ್ಲ, ಅಯ್ಯೋ ದೇವ್ರ ಹಾಗೆ ಮಾಡ್ದಲ್ಲ ಎಂಬುದಾಗಿ ದೇವರನ್ನ ದೂಷಿಸೋದು ನೋಡ್ತೇವೆ. ದೇವರನ್ನ ಅವ್ರು ದೂಷಿಸೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಸೈತಾನನು ಅವರ ಹಿಂದೆ ಇದ್ದು ಅವರ ಒಳಗಿದ್ದು ದೂಷಣೆ ಮಾಡುವಂತೆ ಪ್ರೇರೇಪಿಸಿದ್ದಾನೆಯೇ ಹೊರತು ಅವ್ರು ಯಾರು ಕೂಡ ಹಾಗೆ ದೂಷಣೆ ಮಾಡೋದಕ್ಕಾಗೋದಿಲ್ಲ. ನಿಜವಾಗಿ ತಂದೆನ ಅವ್ರು ಅರ್ಥ ಮಾಡಿಕೊಂಡ್ರೆ ಯಾರೂ ದೇವರನ್ನ ದೂಷಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ತಂದೆಯು ಅಂಥವನಾಗಿದ್ದಾನೆ. ಆತನ ಎಂಥವನು ಅನ್ನೋದನ್ನ ನಾವು 43ನೇ ವಾಕ್ಯದಿಂದ ನಾವು ಓದಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತಾಯ 5ನೇ ಅಧ್ಯಾಯ 43ನೇ ವಚನದಿಂದ ನಾವು ಓದೋಣ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು, ನೋಡ್ರಿ, ಈಗ ಆತನ ಕುರಿತಾಗಿ ಬರೆಯಲ್ಪಟ್ಟದೆ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಪ್ರಿಯರೇ, ತಂದೆ ಹೇಗೆ ದೋಷವಿಲ್ಲದವನಂತೆ ಅಂದರೆ, ಆತ ನೀತಿವಂತರ ಮೇಲೆ ಅನೀತಿವಂತರ ಮೇಲೆಯೂ ಮಳೆ ಸುರಿಸುವಾತನು, ಪಕ್ಷಪಾತ ಮಾಡದ ಕರ್ತನು. ಯಾರ ಮೇಲೆಯೂ ಪಕ್ಷಪಾತವಿಲ್ಲ. ಎಲ್ಲರ ಮೇಲೆ ಪ್ರೀತಿ ತೋರಿಸ್ತಾನೆ. ಎಲ್ಲರ ಮೇಲೆ ಮಳೆ ಸುರಿಸುವಾತನು, ಎಲ್ಲರಿಗೂ ದಯೆ ತೋರಿಸುವಾತನು. ಆತನ ಪ್ರೀತಿ ಒಂದು ಸೀಮಿತವಾದ ಜನಾಂಗಕ್ಕಾಗಿ ಅಂತ ಇಲ್ಲ, ಎಲ್ಲರನ್ನ ಪ್ರೀತಿಸಿದ್ದಾನೆ. ಶಿಲುಬೆಯ ಮೂಲಕವಾಗಿ ಎಲ್ಲರ ಮೇಲೆ ದಯೆ ತೋರಿಸಿದ್ದಾನೆ, ಎಲ್ಲರಿಗೂ ಕೃಪೆ ತೋರಿಸಿದ್ದಾನೆ. ಹಾಗಿದ್ರೆ ಯೇಸು ಕೂಡ ಅದೇ ರೀತಿಯಲ್ಲಿ ಕಲ್ವಾರಿ ಬೆಟ್ಟದ ಶಿಲುಬೆಯಲ್ಲಿ ಎಲ್ಲರ ಮೇಲೆಯೂ ಕೃಪೆ ತೋರಿಸಿದ್ದಾನೆ. ಎಲ್ಲ ಈ ಲೋಕಕ್ಕಾಗಿ ಆತನು ಶಿಲುಬೆಯಲ್ಲಿ ಸತ್ತಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 3:16 ಯೇಸು ನಿಕೋದೇಮನ ಬಳಿಯಲ್ಲಿ ಹೇಳುವಾಗ ಈ ರೀತಿಯಲ್ಲಿ ಹೇಳ್ತಾನೆ. ಏನಂತ ಹೇಳ್ತಾರೆ? ಸ್ವಾಮಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಕೊಟ್ಟನು. ಲೋಕದ ಮೇಲೆ ಪ್ರೀತಿಯನ್ನಿಟ್ಟು, ಯಹೂದ್ಯರ ಮೇಲೆ ಪ್ರೀತಿಯನ್ನಿಟ್ಟು ಅಂತಿಲ್ಲ, ಇಸ್ರಾಯೇಲ್ ಮೇಲೆ ಪ್ರೀತಿಯನ್ನಿಟ್ಟು ಅಂತ ಇಲ್ಲ, ಕ್ರೈಸ್ತರ ಮೇಲೆ ಪ್ರೀತಿಯನ್ನಿಟ್ಟು ಅಂತ ಇಲ್ಲ.
ಯಾವುದೋ ಒಂದು ಸೀಮಿತವಾದ ಜನಾಂಗದ ಮೇಲೆ, ಪುರುಷರ ಮೇಲೆ, ಹೆಂಗಸರ ಮೇಲೆ, ಮಕ್ಕಳ ಮೇಲೆ, ವೃದ್ಧರ ಮೇಲೆ ಎಂಬುದಾಗಿಯೂ ಹೇಳಲಿಲ್ಲ. ಆತನು ಲೋಕದ ಮೇಲೆ ಎಂಬುದಾಗಿ ಹೇಳಿದ್ದಾನೆ. ಆದರೆ ಇಲ್ಲ, ಆ ಲೋಕದ ಮೇಲೆ ಅಂತ ಹೇಳುವಾಗ ಲೋಕದಲ್ಲಿ ಎಲ್ಲ ಜನಾಂಗದವರು ಸೇರಿಕೊಳ್ತಾರೆ, ಲೋಕದಲ್ಲಿ ಎಲ್ಲ ಜಾತಿಯ ಜನಗಳು ಸೇರಿಕೊಳ್ತಾರೆ, ಲೋಕದಲ್ಲಿ ಅಂತ ಅನ್ನುವಾಗ ಎಲ್ಲ ವಯಸ್ಸಿನವರು ಸೇರಿಕೊಳ್ತಾರೆ, ಲೋಕ ಅನ್ನುವಾಗ ಎಲ್ಲ ರೀತಿಯ ಜನಗಳು, ಪಾಪ ಮಾಡುವ ಜನಗಳು, ಪಾಪವಿಲ್ಲದ ಜನಗಳು, ಒಳ್ಳೆಯವರು, ಕೆಟ್ಟವರು, ದುಷ್ಟರು, ಅನೀತಿವಂತರು, ನೀತಿವಂತರು, ಕೊಲೆಗಾರರು, ವ್ಯಭಿಚಾರಿಗಳು, ದರೋಡೆಕೋರರು, ಮಾಟಮಂತ್ರಗಾರರು, ಎಲ್ಲರನ್ನೂ ಯೇಸು ಪ್ರೀತಿಸಿದ್ದಾನೆ. ಎಲ್ಲರನ್ನೂ ಆತ ಪ್ರೀತಿಸಿದ್ದಾನೆ. ಇವತ್ತು ಕೂಡ ಯೇಸು ಕ್ರಿಸ್ತನ ದ್ವೇಷಿಸುವ ನಾಸ್ತಿಕರನ್ನು ಕೂಡ ಆತ ಪ್ರೀತಿಸಿದ್ದಾನೆ. ಸಲಿಂಗಗಾಮಿಗಳನ್ನ ಆತ ಪ್ರೀತಿಸಿದ್ದಾನೆ. ಈ ದಿವಸದ ಟೆರರಿಸ್ಟ್ಗಳನ್ನ ಆತ ಪ್ರೀತಿಸಿದ್ದಾನೆ. ಅವರಿಗಾಗಿ ತನ್ನ ಒಬ್ಬನೇ ಮಗನನ್ನ ಬಲಿ ಕೊಟ್ಟಿದ್ದಾನೆ. ಯಾರೂ ನಾಶವಾಗಬಾರ್ದು, ಆ ಜನ ನಾಶವಾಗಬಾರ್ದು, ಪಾಪದಲ್ಲೇ ನಾಶವಾಗ್ಬಿಡಬಾರ್ದು ಎಂಬುದಾಗಿ ಆತನು ತನ್ನ ಒಬ್ಬನೇ ಮಗನನ್ನ ಬಲಿ ಕೊಟ್ಟಿದ್ದಾನಲ್ಲ. ಸೊ ಹಾಗಿದ್ರೆ ಹೀಗೆ ಹೇಳ್ರಿ, ಆತನು ದೋಷಿಯೋ ನಿರ್ದೋಷಿಯೋ? ಆತನು ನಿರ್ದೋಷಿಯಾಗಿದ್ದಾನೆ. ಹಾಗೆಯೇ ಯೇಸು ಕ್ರಿಸ್ತನು ನಿರ್ದೋಷಿಯು. ತಂದೆಯು ನಿರ್ದೋಷಿಯಾಗಿರುವಂತೆ ಯೇಸು ಕ್ರಿಸ್ತನು ನಿರ್ದೋಷಿಯು. ಯೇಸು ಕ್ರಿಸ್ತನ ವಿಷಯದಲ್ಲಿ ಪಿಲಾತನು ಆತನ ತಪ್ಪನ್ನು ಹುಡುಕುವಾಗ ಯಾವ ದೋಷವೂ ಆತನಲ್ಲಿ ಸಿಕ್ಕಲಿಲ್ಲ. ಫರಿಸಾಯರು, ಸದ್ದುಕಾಯರು, ಹಿರಿಯರು ಆತನ ತಪ್ಪನ್ನು ಹುಡುಕುವಾಗ ಯಾವ ದೋಷವೂ ಆತನಲ್ಲಿ ಸಿಕ್ಕಲಿಲ್ಲ. ಅವರು ಸುಳ್ಳಾದ ಸಾಕ್ಷಿಗಳನ್ನ ಇಟ್ಟು ಆತನನ್ನು ಕೊಲ್ಲಬೇಕಾಯ್ತೇ ಹೊರತು ಬೇರೆ ಆತನನ್ನು ಯಾವುದೇ ರೀತಿಯಾದ ಸತ್ಯ ಸಾಕ್ಷಿಗಳ ಮೂಲಕವಾಗಿ ಆತನ ಕೊಲ್ಲಿಕ್ಕಾಗಲಿಲ್ಲ. ಆತನೇ ಹೇಳ್ತಾನೆ, ನನ್ನಲ್ಲಿ ಯಾರಾದರೂ ಪಾಪಗಳನ್ನ ಹುಡುಕುವುದಕ್ಕೆ ನಿಮ್ಮಿಂದ ಸಾಧ್ಯವೋ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ. ಆತನೇ ಹೇಳ್ತಾನೆ, ನನ್ನಲ್ಲಿ ಪಾಪವಿರುವುದಾದ್ರೆ ತೋರಿಸ್ರಿ. ಇಹಲೋಕಾಧಿಪತಿ ನನ್ನ ಬಳಿಗೆ ಬರ್ತಾನೆ, ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೊಂದು ಇಲ್ಲ ಎಂಬುದಾಗಿ ಆತನ ಹೇಳುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಮೂರು ಬಾರಿ ಆ ಒಂದು ಪಿಲಾತನು ಆತನಲ್ಲಿ ಹುಡುಕುವಾಗ, ಮತ್ತೆ ಕೇಳುವಾಗ ಆತನಿಗೆ ಯಾವ ತಪ್ಪು ಸಿಕ್ಕಲಿಲ್ಲ. ಅದಕ್ಕಾಗಿಯೇ ಪಿಲಾತನು 7 ಬಾರಿ ಆತನನ್ನ ಬಿಡಿಸುವುದಕ್ಕೆ ಪ್ರಯತ್ನಿಸ್ತಾನೆ. ತಿರುಗಿ ಪ್ರಯತ್ನಗಳನ್ನ ಆತ ಮಾಡ್ತಾನೆ. ಆದರೆ ಆತನ ಪ್ರಯತ್ನ ಏನೂ ಆಗೋದಿಲ್ಲ, ಪ್ರಯೋಜನವಾಗೋದಿಲ್ಲ. ಬೇರೆ ಹಾಗಿದ್ರೆ ಈ ದಿವಸವೂ ಕೂಡ ನಾವು ಗಮನಿಸಬೇಕಾದ ಒಂದು ವಿಷಯ, ನಾವು ಕೂಡ ನಿರ್ದೋಷಿಗಳಾಗಿರಬೇಕಂತೆ. ನಿರ್ದೋಷಿಗಳಾಗಿರ್ಬೇಕಂದ್ರೆ ನಾವು ಮಾಡಬೇಕಾದದೇನು? ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಂತೆ ಕಡೆಯ ಭಾಗದಲ್ಲಿ ಮತ್ತಾಯ 5:43 ನಾವು ನೋಡಿದ ವಿಷಯ, ನಮ್ಮ ನೆರೆ ಹೊರೆಯವರನ್ನ ನಾವು ಪ್ರೀತಿಸಬೇಕು, ನಮ್ಮ ವೈರಿಗಳನ್ನ ನಾವು ಪ್ರೀತಿಸಬೇಕು. ಆಗಿದ್ರೆ ಮಾತ್ರ ನಾವು ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ತಂದೆ, ಪರಲೋಕ ತಂದೆಗೆ ಮಕ್ಕಳು. ಈಗ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಸೊ ನಾವು ಕೆಟ್ಟವ್ರನ್ನ ಪ್ರೀತಿಸಿದ್ರೆ, ವೈರಿಗಳನ್ನ ನಾವು ಪ್ರೀತಿಸಿದ್ರೆ, ಅವ್ರಿಗಾಗಿ ನಾವು ಪ್ರಾರ್ಥಿಸಿದ್ರೆ ನಾವು ಪರಲೋಕದಲ್ಲಿರುವಂಥ ತಂದೆಗೆ ಮಕ್ಕಳು. ಇಲ್ಲವಾದ್ರೆ ನೀವೇ ಅದಕ್ಕೆ ಉತ್ತರ ಹೇಳ್ರಿ. ಇಲ್ಲವಾದ್ರೆ ಸೊ ಆತನಿಗೆ ಮಕ್ಕಳಲ್ಲ ಎಂಬುದಾಗಿ ಅರ್ಥ. ಹಾಗಿದ್ರೆ ಪ್ರಿಯರೇ, ಇವು ಜೀವನ ಬರಬೇಕಂದ್ರೆ ನಾವು ಆತನನ್ನು ಅರಿತುಕೊಂಡು ಆತನಂತೆ ಮಾರ್ಪಡಬೇಕಲ್ಲ. ಆತನಿದ್ದ ಸ್ಥಳದಲ್ಲಿ ಜನಸ್ತೋಮ ಕರ್ತನ ಕಡೆ ತಿರುಗ್ತಲ್ಲ. ಆತನಿದ್ದ ಸ್ಥಳದಲ್ಲಿ ಜನಗಳು ತಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡ್ತಿದ್ರಲ್ಲ. ಆತನಿದ್ದ ಸ್ಥಳದಲ್ಲಿ ಆ ಒಂದು ಜನಗಳು ಗುಣ ಹೊಂದುತ್ತಾ ಇದ್ರಲ್ಲ, ಅದ್ಭುತವನ್ನು ಹೊಂದ್ತಾ ಇದ್ರಲ್ಲ, ಅತಿಶಯವಾದ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೀತಾ ಇತ್ತಲ್ಲ. ಹಾಗಿದ್ರೆ ನಾವು ಕೂಡ ಈ ತರಂತೆ ನಿರ್ದೋಷಿಗಳಾಗುವುದಾದ್ರೆ ನಮ್ಮ ಮಧ್ಯದಲ್ಲಿಯೂ ಆ ಒಂದು ಜನೋತ್ಸವ ಕರ್ತನ ಕಡೆ ತಿರುಗ್ತದೆ. ಜನದ ಗುಂಪು, ದೊಡ್ಡ ಒಂದು ಸಮುದಾಯ ಕರ್ತನ ಕಡೆ ತಿರುಗ್ತದೆ. ಪಾಪವನ್ನು ಪಶ್ಚಾತ್ತಾಪ ಪಡ್ತದೆ. ಆ ರೋಗಗಳಿಂದ, ಆ ಒಂದು ಕಾಯಿಲೆಗಳಿಂದ ಆ ಬಿಡುಗಡೆನ ಹೊಂದ್ಕೊಳ್ತದೆ. ಸತ್ತವರೆದ್ದೇ ಹೇಳ್ತಾರೆ. ಹಾಗಿದ್ರೆ ನಾವು ನಿರ್ದೋಷಿಗಳಾಗಿರ್ಬೇಕು. ನಾವು ನಿರ್ದೋಷಿಗಳಾಗಿರ್ಬೇಕಂದ್ರೆ ನಾವು ಪ್ರೀತಿಸುವವರಾಗಬೇಕಾಗಿದೆ. ಪ್ರೀತಿ, ಯೇಸು ನಮ್ಮಿಂದ ಬಯಸುವ ಫಲ ಪ್ರೀತಿ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆ ಒಂದು ಅಂಜೂರದ ಮರದಲ್ಲಿ ಹುಡುಕಿದ್ದು ಫಲಕಾಲವಲ್ಲದೆ ಇದ್ದಿದ್ರು ಸಹ ಅದರಲ್ಲಿ ಫಲ ಹುಡುಕಿದ್ರು. ಇವತ್ತು ಸಹ ಯೇಸು ಸ್ವಾಮಿ ಸೀಸನ್ ಅನ್ಸೀಸನ್ ಕಾಲದಲ್ಲಿ ಆಗಿರ್ಬೋದು, ಆ ಒಂದು ಸೀಸನ್ ಇರ್ಬೋದು. ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಹಣ್ಣು ಸಿಗ್ತದೆ. ಮಾವಿನ ಹಣ್ಣು ಸೀಸನ್ ಇಲ್ದಿರೋ ಸಮಯದಲ್ಲಿ ಸಿಕ್ಕುತ್ತೆ ಅಂದರೆ ಇಲ್ಲ, ಆ ಸೀಸನಲ್ಲಿ ಮಾತ್ರ ಸಿಕ್ಕುತ್ತೆ. ಅಂಜೂರ ಮರವೂ ಸಹ ಅಷ್ಟೇ, ಅದಕ್ಕೆ ಆದ ಕಾಲ ಇದೆ. ಆ ಕಾಲದಲ್ಲಿ ಮಾತ್ರ ಅದು ಅಂಜೂರ ಹಣ್ಣನ್ನು ಬಿಡ್ತದೆ, ಮಿಕ್ಕ ಕಾಲದಲ್ಲಿ ಅದು ಸಿಕ್ಕೋದಿಲ್ಲ. ಆದರೆ ಕರ್ತನು ಬಯಸ್ತಿರುವುದೇನು? ಎಲ್ಲ ಕಾಲದಲ್ಲಿಯೂ ಫಲ ಬಿಡಬೇಕೆಂದು. ಅದಕ್ಕೆ ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ಈಗ ಹೇಳಲ್ಪಟ್ಟದೆ,
ನೀವು ನನ್ನ ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ಆ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನಾನು ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಫಲ ಕೊಡುವುದಕ್ಕಾಗಿ, ಪ್ರೀತಿ ಎಂಬ ಫಲ ಕೊಡುವುದಕ್ಕಾಗಿ, ನಿರ್ದೋಷಿಗಳ ಮೇಲೆ ನಿರ್ದೋಷಿಗಳಾಗಿರುವಂತೆ ಪ್ರೀತಿ ಎಂಬ ಫಲ ಕೊಡಬೇಕಲ್ಲ. ನಾನು ಕಳೆದ ವಾರದಲ್ಲಿ ಹೇಳಿದಾಗ ಇವರನ್ನು ಸಹ ಹೇಳ್ತೇನೆ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯೇಸುವಿಗೆ ಅಲ್ಲಿ ಪೌಲ ಈ ರೀತಿಯಲ್ಲಿ ಹೇಳೋದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ, ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಕಾರಣ ನಾವು ಪ್ರೀತಿಯಲ್ಲಿ ನಡೆಯಬೇಕೆಂದು, ಆತನ ಸನ್ನಿಧಿಯಲ್ಲಿ ಪ್ರೀತಿಯಲ್ಲಿ ನಡೆಯಬೇಕೆಂದು, ಪ್ರೀತಿಯಲ್ಲಿ ನಡೆದು ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು. ನಾವು ಯಾವಾಗ ಪ್ರೀತಿಯಲ್ಲಿ ನಡೆಯುತ್ತೇವೋ ಆಗಲೇ ನಾವು ಪರಿಶುದ್ಧರು. ನಾವು ಯಾವಾಗ ಪ್ರೀತಿಯಲ್ಲಿ ನಡೆಯುತ್ತೇವೋ ಆಗಲೇ ನಾವು ನಿರ್ದೋಷಿಗಳು. ಸೊ ತಂದೆ ಹೇಗೆ ನಿರ್ದೋಷಿ? ಆತ ಪ್ರೀತಿಯಲ್ಲಿ ನಡೆದಿದ್ದಾನೆ. ಯೇಸು ಏಕೆ ನಿರ್ದೋಷಿ? ಆತ ಪ್ರೀತಿಯಲ್ಲಿ ನಡೆದಿದ್ದಾನೆ. ಅದಕ್ಕೆ ಆತ ಪರಿಶುದ್ಧ, ಅದಕ್ಕೆ ಆತ ನಿರ್ದೋಷಿ. ಹಾಗೆ ನಾವು ನಿರ್ದೋಷಿಗಳಾಗಿರಬೇಕಲ್ಲ. ಹಾಗಿದ್ರೆ ಈ ಪ್ರೀತಿ ಎಂಬ ಫಲವನ್ನ ನಾವು ಕೊಡುವವರಾಗಬೇಕು. ಇದನ್ನೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಪವಿತ್ರಾತ್ಮನಿಂದುಂಟಾಗುವ ಫಲವೇನೆಂದರೆ ಪ್ರೀತಿ, ಅದಾದ ನಂತರ ಸಂತೋಷ, ಸಮಾಧಾನ, ದೀರ್ಘಶಾಂತಿ, ನಂಬಿಕೆ, ಉಪಕಾರ, ಸಾಧುತ್ವ, ಸಂಯಮವೇ. 9 ಫಲಗಳನ್ನ, 9 ಕುರಿತಾದ ಸಂಗತಿಗಳನ್ನ ನಾವು ನೋಡ್ತೇವೆ. ಸೊ ಯೇಸು ಇದನ್ನು ನಮ್ಮಿಂದ ಅಧಿಕವಾಗಿ ಬಯಸುವವರಾಗಿದ್ದಾರೆ, ಪ್ರೀತಿ. ಈ ಪ್ರೀತಿಯ ಕುರಿತಾಗಿ ಇನ್ನೂ ಆಳವಾಗಿ ಬರುವ ವಾರಗಳಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರೀತಿಯ ಕುರಿತಾದ ಆಳವಾದ ಧ್ಯಾನವನ್ನು ನಾವು ಮಾಡೋಣ. ನಾವು ನಿರ್ದೋಷಿಗಳಂತೆ ಆತನಿಗೆ ಕಾಣಿಸಿಕೊಳ್ಳುವುದಕ್ಕೋಸ್ಕರ ನಾವು ಈ ಪ್ರೀತಿಯನ್ನು ಧರಿಸಿಕೊಳ್ಳೋಣ. ಪವಿತ್ರಾತ್ಮನಿಗೆ ನಮ್ಮನ್ನು ಬಿಟ್ಟುಕೊಳ್ಳೋಣ. ಆ ಪ್ರೀತಿಯನ್ನು ಫಲ ನಮ್ಮ ಮೂಲಕವಾಗಿ ಹುಟ್ಟಲಿ, ನಮ್ಮ ಮೂಲಕವಾಗಿ ಒಕ್ಕಲಿ. ಆ ರಸ ನಮ್ಮಲ್ಲಿ ಸುರಿಸಲ್ಪಟ್ಟದೆಯಲ್ಲ, ಆ ರಸ ನಮ್ಮ ಮೂಲಕವಾಗಿ ಒಕ್ಕಲಿ. ಪ್ರೀತಿಯ ಒಳೆ ನಮ್ಮ ಮೂಲಕವಾಗಿ ಅರಿಯಲಿ. ಈಗ ನಾವು ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿರ್ದೋಷಿಯಾದ ಯೇಸು ಕ್ರಿಸ್ತನೇ, ನಿರ್ದೋಷಿಯಾದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಪರಿಶುದ್ಧನಾದ ತಂದೆ, ಪರಿಶುದ್ಧನಾದ ಯೇಸುವೆ, ನಿಮಗೆ ಸ್ತೋತ್ರ ಸ್ವಾಮಿ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು. ಸರ್ವಶಕ್ತನಾದ ಕರ್ತನು, ಯುಗ ಯುಗಾಂತರಕ್ಕೂ ಸ್ತುತಿ ಹೊಂದತಕ್ಕ ದೇವರು ಸ್ವಾಮಿ. ನೀನು ನಿರ್ದೋಷಿಯಾಗಿರುವಂತೆ ನಿನ್ನ ಮಕ್ಕಳಾದ ನಾವು ನಿರ್ದೋಷಿಗಳಾಗಿರುವುದಕ್ಕೆ ಸಹಾಯ ಮಾಡು. ನೀನು ಹೇಗೆ ನೀತಿವಂತರ ಮೇಲೆ ಅನೀತಿವಂತರ ಮೇಲೆ ಮಳೆ ಸುರಿಸಿದೆಯೋ ಕರ್ತನೆ, ಸೂರ್ಯನು ಮೂಡುವಂತೆ ಮಾಡಿದ್ದೀಯೋ, ಹಾಗೆ ನಾವಿರುವುದಕ್ಕೆ ನೀತಿವಂತರನ್ನು ಅನೀತಿವಂತರನ್ನು ಸ್ವಾಮಿ ನಾವು ಪ್ರೀತಿಸಿ ಅವರಿಗಾಗಿ ಪ್ರಾರ್ಥಿಸುವುದಕ್ಕೆ, ವೈರಿಗಳನ್ನು ಪ್ರೀತಿಸಿ ಅವರಿಗಾಗಿ ಪ್ರಾರ್ಥಿಸುವುದಕ್ಕೆ ನಮಗೆ ಸಹಾಯ ಮಾಡು. ಕೃಪೆ ಕೊಡು ಸ್ವಾಮಿ. ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿ ಸ್ವಾಮಿ. ಪ್ರೀತಿಯಾತ್ಮನೇ ನಮಗೆ ಸಹಾಯ ಮಾಡಿ ಸ್ವಾಮಿ. ಕೃಪೆ ಕೊಟ್ಟು ನಡೆಸ್ರಿ ಅಪ್ಪ. ನೋಡುವ ಪ್ರತಿಯೊಬ್ಬೊಬ್ಬರ ಮಧ್ಯದಲ್ಲಿ ಪ್ರೀತಿ ಐಕ್ಯತೆ ಉಂಟಾಗಲಿ. ಕುಟುಂಬಗಳ ಮಧ್ಯದಲ್ಲಿ ಪ್ರೀತಿ ಐಕ್ಯತೆ, ಸಭೆಗಳ ಮಧ್ಯದಲ್ಲಿ ಪ್ರೀತಿ ಐಕ್ಯತೆ, ದೇವಜನಗಳ ಮಧ್ಯದಲ್ಲಿ ಪ್ರೀತಿ ಐಕ್ಯತೆ ಉಂಟಾಗಲಿ. ಹಾಗೆ ನೀವು ಮಾಡಿದಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.